ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ, ಇವತ್ತು ಗುರುವಾರ. ಸೊ ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ನಾವು ಜೊತೆ ಯಾವತ್ತೂ ಹೋಗಿರಲಿಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಲಾಸ್ಟ್ ವೀಕಿಂದ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಲಾಸ್ಟ್ ವೀಕ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಏನು ಅಂತ ನಾನು ಹೇಳ್ತೀನಿ. ಸೊ ಈ ವೀಕು ಹೋಗ್ತಾಯಿದ್ದೀವಿ. ಅದರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ, ಸಾಂಬಾರು ಮಾಡಿ, ನನ್ನ ಕೆಲ್ಸಕ್ಕೆ ಹೋದರೂ ಅಷ್ಟೇ, ನನ್ನ ಕೆಲ್ಸಕ್ಕೆ ಹೋಗಿಲ್ಲ ಅಂದರೂ ಅಷ್ಟೇ, ಬೆಳಗ್ಗೆ ಸತ್ಯವಾಗ್ಲೂ ವೀಡಿಯೋನೇ ಮಾಡೋಕ್ಕಾಗಲ್ಲ. ಯಾಕಂದರೆ ಸಿಕ್ಕೋ 1 ನಿಮಿಷ 2 ನಿಮಿಷ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮಾವಂಗೆ ಇಲ್ಲಿ ಕೆಲ್ಸಕ್ಕೆ ಲೇಟಾಗಿಬಿಡುತ್ತೆ ಅನ್ನೋ ಬೈದೆಲೆಣಿಂದನೂ ಬೇಗ 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 ಕೆಲಸ ಮಾಡ್ತಾಯಿರ್ತೀನಿ. ಆ ಗಡಿಬಿಡೀಲಿ ಆಲ್ರೆಡಿ ಅಡುಗೆ ಮನೆ ಮೆಸ್ಸಪ್ ಆಗಿರುತ್ತೆ. ಸೊ ಆ ಮೆಸ್ಸಪ್ ಆಗಿರೋದೇ ಹೇಗೆ ನೋಡಿಸ್ಲಿ, ಮತ್ತು ನಾನು ಮತ್ತು ಒಂದೇ ಆ್ಯಂಗಲಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ. ಬೇರೆ ಆ್ಯಂಗಲ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಕಿಚನ್ ಇರೋದು ಚಿಕ್ಕದು, ಮತ್ತು ಫ್ರೀ ಟೈಮ್ ಇದ್ದರೆ ಆ ಥರ ಮಾಡ್ಬೋದು. ಆದ್ದರಿಂದ ನಾನು ಬೆಳಗ್ಗೆ ಏನೂ ರೆಸಿಪೀಸು ಏನೂ ನೋಡ್ಸೋಕ್ಕಾಗಿಲ್ಲ, ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದರಿಂದ ನಾನು ಅಡುಗೆ ಮನೆ ವೀಡಿಯೋ ಏನು ಮಾಡಿಲ್ಲ. ಆಮೇಲೆ ನೋಡಿಸ್ತೀನಿ. ನಮ್ಮ ಹಸ್ಬೆಂಡ್ ಬಂದಿರ್ತಾರಲ್ಲ, ಸ್ವಲ್ಪ ಕೂಲಾಗೆ ಮಾಡ್ಬೋದು ಅಂತ ಅಷ್ಟೇ. ರೆಸಿಪೀಸ್ ಏನು ನೋಡ್ಸಲ್ಲ, ಏನು ಮಾಡಿದ್ದೇನು ಬಿಟ್ಟು ನೋಡಿಸ್ತೀನಿ ಅಷ್ಟೇ. ಸೊ ಈಗ ಬೆಳಗ್ಗೆನೇ ಪೂಜೆ ಆಯಿತು. ಸಾಮಂತಿಗೆ ಹೂವು ಹಾಕಿಲ್ಲ. ಸಾಮಂತಿಗೆ ಹೂವು, ರೋಸ್ ಹೂವು ಎರಡೂ ಹಾಕಿದ್ರೇ ಸಮಾಧಾನ ಆಗೋದು. ಬಟ್ ಏನು ಮಾಡೋದು, ಸಾಮಂತಿಗೆ ಹೂವು ತುಂಬ ಕಾಸ್ಟ್ಲಿ ಆಗಿದೆ. ಯಾಕಂದರೆ ಇವಾಗ ಸೀಸನ್ ಇಲ್ವಲ್ಲ, ಅದರಿಂದ ರೋಸೇ ಹಾಕಿದೆ. 1 kg ತೊಗೊಂಡಿದ್ದೆ. ದಿನ ಒಂದೊಂದು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಡೈಲಿ ಪೂಜೆ ಮಾಡ್ತಿದ್ದೀನಿ. ಸೊ ಇವಾಗ ಪೂಜೆ ಎಲ್ಲ ಆಗಿದೆ. ಇವ್ರಿಗೆ ಇವಾಗ ಟಿಫನ್ ಹಾಕ್ಕೊಟ್ಟಿದ್ದೀನಿ. ನಾನು ಪೂಜೆಗೆ ಮುಂಚೆನೇ 2 ರೊಟ್ಟಿ ಬಳ್ದಿಟ್ಟಿದ್ದೆ. ಸೊ ಇವ್ರು 2 ರೊಟ್ಟಿ ತಿನ್ನೋಷ್ಟರಲ್ಲಿ ತಿರ್ಗಾ ಮತ್ತೆ ಗ್ಯಾಸ್ ಆನ್ ಮಾಡಿ ಬೇಗ ಬೇಗ ರೊಟ್ಟಿ ಮಾಡ್ತಾಯಿದ್ದೀನಿ. ನನಗೆ ತುಂಬ ಈಸಿಯಪ್ಪ ರವೆ ರೊಟ್ಟಿ ಅಂದರೆ, ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ತೀನಿ. ಅಲ್ಲೇ ಬೆಳೆದ್ಬಿಟ್ಟು ಅಲ್ಲೇ ಮಾಡ್ತೀನಿ. ನನ್ನ ತಂಗಿಗೆ ನಿಜ ಈಗಲೂ ಬರೋಲ್ಲ, ಅವಳಿಗೆ ಹೀಗೆಲ್ಲ ಬೆಳೆದು ಮಾಡಬೇಕಾ ಅಂತ. ಸೊ ನಾನು ಈಸಿಯಾಗಿ ಬೆಳಿತೀನಿ. ನನಗೆ ಮೇಯ್ನ್ ಕಷ್ಟ ಅಂದರೆ ಅಕ್ಕಿ ರೊಟ್ಟಿ ಅಂದರೆ ಅದನ್ನು ಮಸಾಲೆ ಎಲ್ಲ ಅಂದರೆ ಈರುಳ್ಳಿ ಪ್ರತಿಯೊಂದು ಹಾಕಿ ಮಾಡಿರ್ತೀವಿ ಗೊತ್ತಾ, ಮಸಾಲೆ ಅಕ್ಕಿ ರೊಟ್ಟಿ, ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಅದು. ಏಕೆ ಅಂತ ಅಂದರೆ ಅದನ್ನು ಅಂಚು ತಣ್ಣಗಿರಬೇಕು, ತಟ್ಟಬೇಕು. ಅದಾದಮೇಲೆ ತಿರ್ಗಾ ಮತ್ತೆ ಅದನ್ನು ಕೋಲ್ಡ್ ಮಾಡಬೇಕು. ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಟ್ ಅದ್ರ ಹೆಸ್ರೇನು ಅಂತಾರಲ್ಲ, ಸಿಗರೇಟ್ ಪೇಪರು, ಬಟರ್ ಪೇಪರ್ ಅಂತಾರೆ, ಅದರಲ್ಲಿ ತಟ್ಬಿಟ್ಟು ಹಾಕ್ತಾರೆ. ಮತ್ತು ಕೆಲವರು ಕಾಟನ್ ಬಟ್ಟೆಲಿ ಹಾಕ್ತಾರೆ. ಅದು ಯಾಕೋ ನನಗೆ ಆಗ್ತಾಯಿಲ್ಲ. ಒಂದ್ಸಲ ತುಂಬ ಟ್ರೈ ಮಾಡಬೇಕು ಅದನ್ನು. ಹಾಗೇನಾರು ಆಗಿಬಿಟ್ರೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಸೊ ಇದು ತುಂಬ ಈಸಿ. ಅದಕ್ಕೆ ಇವಾಗ ಇವ್ರಿಗೆ ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ. ಹಾಕ್ಕೊಟ್ಬಿಟ್ಟು ಇವತ್ತಿನ ಮೇಲೆ ನೆಕ್ಸ್ಟ್ ಹೊರಡಬೇಕು. ಯಾಕಂದರೆ ಕೆಲಸ ಲೇಟಾಗಿ ಹೋಗುತ್ತಲ್ವ ಅವ್ರಿಗೆ. ಹಾಗೆ ಅವರು ಟಿಫನ್ ತಿಂದ್ಬಿಟ್ಟು ಹಾಗೆ ಹೊರಡ್ತಾರೆ ಕೆಲಸಕ್ಕೆ. ಮುಗಿತಾ? ನಾನು ಬಂದು ತಿಂತೀನಿ. ಪರವಾಗಿಲ್ಲ, ನಿಂಗೆ ಲೇಟ್ ಆಗುತ್ತೆ. ನಾನು ಬಂದು ತಿಂತೀನಿ ಬಿಡು. 10 ಗಂಟೆಗೆ ಆದರೂ ಪರವಾಗಿಲ್ಲ, ಆರಾಮಾಗಿ ಬಂದು ಕುತ್ಕೊಂಡು ತಿಂತೀನಿ. ಹೇಗಿದೆ ರೊಟ್ಟಿ? ಹೇಳು, ಬಾಯಿ ಬಿಡು. ನಿಂಗೂ ಬಾಯಿದೆ ತಾನೆ? ಆಫ್ ಮಾಡ್ತೀನಿ. ಸಾಂಗ್ ಹಾಕಿದೆ ಶೋಧರ್ದು. ಇನ್ನೊಂದು ಹಾಕ್ಲಾ? ಇನ್ನೊಂದು ಹಾಕ್ತೀನಿ. ಚಿಕ್ಕದಾಗಿದೆ, ಇರು. ಇನ್ನೊಂದು ಹಾಕ್ತೀನಿ. ಇರು. ಹಾಕ್ತೀನಿರಪ್ಪ ಇನ್ನೊಂದು. ಸಾಕು, ಹಾಕ್ತೀನಿ. ಹಾಕ್ಕೊಡ್ತೀನಿ. ಚಟ್ನಿ ಹಾಕ್ತೀನಿ ಬಿಡು, ಅದರಲ್ಲೇನು.
ಚಿಕ್ಕ ವಯಸ್ಸಲ್ಲಿ ಥರ ನಮ್ಮಮ್ಮ ಮಾಡಿ ಮಾಡಿ ತಿನ್ನಿ 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 ಅಂತ ಕೊಡ್ತಾಯಿದ್ರು. ಇವಾಗ ನಾವಿವರು ತಿನ್ನಿ 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 ಅಂತ ಕೊಡಬೇಕು. ಇನ್ನೊಂದಿಷ್ಟು ರವೆ ಇದೆ ಹಾಕ್ಬಿಡ್ತೀನಿ, ಸುಮ್ಮನೆ ಏನು ಉಳಿಸ್ತೀನಿ. ಇವಾಗ ದರ್ಶನ ಮಾಡ್ತಾಯಿದ್ದೀವಿ. ಇಲ್ಲಿ ಫೋನ್ ಅಲೋ ಇಲ್ಲ ಅಂತೆಲ್ಲ ಏನೂ ಇಲ್ಲ. ಸೊ ಆ ಥರ ಎಲ್ಲ ಏನೂ ಹಾಕಿಲ್ಲ. ಅದರಿಂದ ನಾನು ಕೂಡ ಕೆಲವರೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋತಾಯಿದ್ರು. ಸೊ ನಾನು ಅದಕ್ಕೆ ವಿಡಿಯೋ ಕೂಡ ಮಾಡಿಕೊಂಡೆ. ಯಾರೆಲ್ಲ ದರ್ಶನ ಮಾಡಿಲ್ಲ, ಸೊ ದರ್ಶನ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ ದರ್ಶನ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರಿಸ್ತಾರೆ. ನಿಮ್ಮ ಸಮಯ ಬಂದರೆ ಎಲ್ಲ ಒಳ್ಳೇದಾಗೇ ಆಗುತ್ತೆ. ಸೊ ನಾವು ಅಂದ್ಕೊಂಡ ತಕ್ಷಣ ಯಾವಾಗಲೇ ಆಗಬೇಕು ಅಂತಲೂ ಏನೂ ರೂಲ್ಸ್ ಇಲ್ಲ. ಸಮಯ ತೊಗೊಳುತ್ತೆ. ಒಳ್ಳೇದಾಗಬೇಕು ಅಂದರೆ ಅದಕ್ಕೆ ಟೈಮ್ ತೊಗೊಳ್ಳುತ್ತೆ. ಸೊ ಇಲ್ಲೇನೆಂದರೆ ಕುಂಕುಮ ನನಗೆಲ್ಲೂ ಕಾಣಿಸ್ತಾ ಇಲ್ಲ ಇದುವರೆಗೂ. ತೀರ್ಥ ಕೊಡ್ತಾರೆ ಮತ್ತು ಅಕ್ಷತೆ ಈ ಥರ ಕಾಳು ಕೊಡ್ತಾರೆ. ಅಕ್ಷತೆ ಅಕ್ಕಿ ಇದನ್ನು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ತಿನ್ಕೋತೀವಿ ಅಷ್ಟೇ. ಈಗ ದರ್ಶನ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ. ಇವ್ರಿಗೆ ಆಫೀಸಿಂದ ಏನೋ ಕಾಲ್ ಬಂದಿತ್ತು, ಮಾತಾಡ್ತಾಯಿದ್ರು. ಇಲ್ಲಿಂದ ಅವ್ರ ಆಫೀಸ್ ತುಂಬ ಹತ್ರ. 5th ಬ್ಲಾಕ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವು ಹೋಗಿದ್ದಿದ್ದು. ಅಲ್ಲಿಂದ ಅವರು ಬಸ್ ಸ್ಟಾಪ್ ಹತ್ರ ಬಿಟ್ಟು ನಾನು ಹೋಗ್ತೀನಿ ಅಂದೆ. ಇಲ್ಲ ಪರವಾಗಿಲ್ಲ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಆದರೆ ನಾನು ಬಸ್ಸಲ್ಲೇ ಹೋಗ್ತೀನಿ, ಇಲ್ಲಾಂದರೆ ಇವರು ಡ್ರಾಪ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಊಟ ಇದೆ ಅಂತ ಕೂಡ ಹೇಳಿದ್ದಾರೆ. ಬಟ್ ನಾನು ಬರ್ತಿರೋದೇ ಇದು ಸೆಕೆಂಡ್ ಟೈಮು, ಯಾವತ್ತೂ ಹೋಗಿಲ್ಲ. ನೋಡಬೇಕು ಯಾವಾಗಾದರೂ. ನಮ್ಮ ಯಜಮಾನ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಪಡಲ್ಲ ಅವರು ಈ ಥರ ಎಲ್ಲ. ನಾನು ಹೋದರೆ ಯಾರ ಜೊತೆನಾದ್ರು ಹೋಗಬೇಕು. ಒಬ್ಬಳೇ ಆದರೆ ನಾನು ಹೋಗಲ್ಲ ಖಂಡಿತ. ಇವಾಗ ಯಾರೋ ಶಾಸ್ತ್ರ ಹೇಳ್ತೀನಿ ಅಂತ ಬಂದರು. ನಮ್ಮ ಯಜಮಾನ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆಲ್ಲ. ಇವಾಗ ತಾನೇ ಬಂದೆ. ಸೊ ಅವರು ಬನಶಂಕರಿ ಬಿಟ್ಬಿಟ್ಟು ಹೋದ್ರು. ಇವತ್ತು ಡ್ಯೂಟಿ ಇತ್ತು ಅವ್ರಿಗೆ. ಅದರಿಂದ ಡ್ಯೂಟಿ ಇಲ್ಲ ಅನ್ನೋ ದಿನ ಕಾರ್ಗೆ ಹೋಗ್ತಾರೆ. ಅಂದರೆ ಲಾಸ್ಟ್ ಟೈಮು ಮನೆಗೆ ಬಿಟ್ಬಿಟ್ಟೆ ಹೋಗಿದ್ರು. ಈ ಸಲಿನೂ ಅಷ್ಟೇ ಮನೇಲೇ ಬಿಟ್ಟು ಹೋಗ್ತೀನಿ, ಪರವಾಗಿಲ್ಲ ಅಂದರು. ನನಗೂ ಆಧಾರ್ ಕಾರ್ಡ್ ತೊಗೊಂಡಿದ್ದೆ, ನನ್ನ ಮೊಬೈಲ್ ಹಿಂದೆಗಡೆ ಇದೆ. ಅಲ್ಲೇ ದೇವಸ್ಥಾನ ರೋಡ್ ಕ್ರಾಸ್ ಮಾಡಿದ್ರೇ ಡೈರೆಕ್ಟ್ ಬನಶಂಕರಿಗೆ ಬಸ್ಸು ಬೇಜಾನು. ಒಂದು ಅರ್ಧ ನಿಮಿಷಕ್ಕೂ ಬಸ್ ಬರ್ತಾ ಇರುತ್ತೆ. ಬಟ್ ಬೇಡ ಬಿಡ್ತೀನಿ ಬಾಯಿ, ಟೈಮ್ ಇದೆ ಅಂದರು. ಬನಶಂಕರಿ ಬಿಟ್ಟರು. ಹಾಗೆ ಬರ್ತಾ ಆ್ಯಪಲ್ ತೊಗೊಬಂದೆ. ಎಲ್ಲ ಫ್ರೂಟ್ಸು ಎರಡು ಥರ ವೆರೈಟೀಸ್ ಇರುತ್ತಂತೆ. ಆ್ಯಪಲಲ್ಲೂ ಅಷ್ಟೇ ಒಂಥರ ಸ್ವೀಟಾಗಿ ಒಂಥರ ತಿಂದರೆ ಗಟ್ಟಿಗಿರುತ್ತೆ, ಅದೊಂಥರ ಆ್ಯಪಲ್ಲು. ಇನ್ನೊಂದು ಮರಳಾಗಿರುತ್ತೆ, ಅದೊಂಥರ ಆ್ಯಪಲ್ಲು. ಇದು ನೋಡ್ಬೇಕು ಯಾವ ಥರ ಇದೆ ಅಂತ. ನನ್ನ ಪ್ರಕಾರ ಸ್ವೀಟಾಗಿ ಗಟ್ಟಿ ಇರುತ್ತಲ್ಲ ಆ ಥರ ಅನಿಸುತ್ತೆ. ಅತ್ತೆಗೆ ಮರಳು ಥರ ಇಷ್ಟ. ಇದು ಮರಳು ಥರ ಇದ್ರೇ ಓಕೆ ಇರಲಿ ಅಂತ ಅನ್ಕೋತಿದ್ದೀನಿ. ಇದು kg 160 ರೂಪಾಯಿ ಅಂತ ಹೇಳಿದ್ರು. ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದೆ. 100 ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟು ತಂದೆ. ಈಗ 10 ಕಾಲು, ಕರೆಕ್ಟಾಗಿ 10 ಕಾಲು, ಅಂದರೆ 10 ಗಂಟೆಗೆ ಬರ್ತಾಯಿದ್ದೆ. ಅಲ್ಲಿ ಆಂಟಿ ಹತ್ರ ಒಂದು ಸ್ವಲ್ಪ ಮಾತಾಡ್ತಾ ಇದ್ದೆ, ನಮ್ಮ ಮನೆ ಹತ್ರ ಇರೋ ಆಂಟಿ ಹತ್ರ. ಈಗ ರೊಟ್ಟಿ ಬಳ್ಕೊಂಬಿಟ್ಟು ತಿಂದರೆ ಮುಗೀತು. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಡೌನ್ಲೋಡ್ ಮಾಡಿದ್ದೀನಿ. ಬಟ್ ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂದ್ರೆ ನನ್ನ ಹತ್ರ ಇವತ್ತು ಇಂಟರ್ನೆಟ್ ತುಂಬ ಕಡಿಮೆ. ಒಂದು ದಿನಕ್ಕೆ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗೋದು. ಅದನ್ನು ಅಪ್ಲೋಡ್ ಮಾಡಿದ್ರೆ ಇನ್ನು ಮಿಕ್ಕಿದ ವಿಡಿಯೋ ನನಗೆ ಇಡೀ ದಿನ ಮನೇಲಿರ್ತೀನಿ, ನೋಡೋಕ್ಕೆ ಬೇಕಾಗುತ್ತೆ ಅಂತ ಅಷ್ಟೇ. ಇನ್ನೊಂದು ವಿಡಿಯೋ ಇವತ್ತು ಅಪ್ಲೋಡ್ ಇಟ್ಬಿಟ್ಟು ನಾಳೆ ಹಾಕ್ತೀನಿ. ಬೆಳಗ್ಗೆ ಟೈಮ್ ಸಾಕಾಗಿಲ್ಲ. ಇವತ್ತು ಗುರುವಾರ ಆಗಿರೋ ಕಾರಣ ಮನೆ ಟಿಫನ್ನು, ಸ್ನಾನ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಲ್ವ, ಅದರಿಂದ. ಸೊ ಇವಾಗ ಮನೇಲಿದ್ದೀನಿ. ಸುಮ್ಮನೆ ಮನೇಲಿರೋ ಬದಲು ಅಟ್ಲೀಸ್ಟ್ ದೇವಸ್ಥಾನಗಳಿಗಾದರೂ ಹೋದರೆ ಸ್ವಲ್ಪ ನಮ್ಮ ಮನಸ್ಸು ಕೂಡ ನೆಮ್ಮದಿ ಇರುತ್ತೆ. ಆಮೇಲೆ
ಸ್ವಲ್ಪ ಅಂದ್ರೆ ಹೆಂಗೆ ಹೇಳಲಿ ನಾನು, ಸ್ವಲ್ಪ ನಮ್ಮ ಮನೇಲೇ ಇರೋ ಬದಲು ಸ್ವಲ್ಪ ದೇವಸ್ಥಾನಕ್ಕೆ ಹೋದರೆ ಕೇಳಕ್ಕೆ ಬರ್ತಾ ಇಲ್ಲ ಏನು ಅಂತ. ಬಟ್ ಅಲ್ಲಿ ಹೋಗ್ಬೇಕಂತ ತುಂಬ ದಿನದಿಂದ ತುಂಬ ವರ್ಷದಿಂದ ಅನ್ಕೋತಾ ಇದ್ವಿ, ಗುರುವಾರ ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗಬೇಕು, ಸಾಯಿಬಾಬಾ ಆಗಲಿ ಇಲ್ಲ ರಾಘವೇಂದ್ರ ಸ್ವಾಮಿ ಆಗಲಿ ಅಂತ. ಬಟ್ ಆಗ್ತಾ ಇರಲಿಲ್ಲ. ಈಗ ಹೋಗಿ ಡಿಸೈಡ್ ಮಾಡಿದ್ದೀವಿ ಲಾಸ್ಟ್ ವೀಕ್ ನಾನು ಏನು ವಿಡಿಯೋ ಮಾಡಿಲ್ಲ. ಯಾಕೆ ಅಂತಂದರೆ ಪಲ್ಲವಿನ ಅಡ್ಮಿಟ್ ಮಾಡಿದ್ದು ಬುಧವಾರ ರಾತ್ರಿ. ಗುರುವಾರ ಬೆಳಗ್ಗೆ ನಾನು ಬೇಗ ಚಕ ಅಂತ ಬೇಗ ಕೆಲಸ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹಾಸ್ಪಿಟ್ಲ್ ಹತ್ರ ಹೋಗಿದ್ದೆ. ಅದರಿಂದ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಕಡಲೆಕಾಳು ಅರ್ಧ kg ಕೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸ್ವಲ್ಪ ಮಡಿ ಅಂತ ಹೇಳ್ತಾರೆ, ನಾವು ಪ್ರಸಾದ ಮಾಡ್ಕೊಂಡು ಹೋಗ್ಬಿಟ್ರೆ ಈಸ್ಕೊಳ್ಳಲ್ಲ ಅಂದ್ಬಿಟ್ಟು ಕಡಲೆಕಾಳು ಕೊಟ್ಬಿಡ್ತೀನಿ, ಅವ್ರು ಏನು ಪ್ರಸಾದಕ್ಕೆ ಮಾಡ್ತಾರೆ ಅಂತ. ಒಂದ್ಸಲ ಯಾವಾಗಾರು ಮಧ್ಯಾಹ್ನ ಊಟಕ್ಕೆ ಹೋಗಬೇಕು, ನೋಡ್ಬೇಕು ಯಾವಾಗಾರು 12:30 1 ಗಂಟೆಗೆ ಹೋಗ್ಬಿಟ್ಟು ಹೆಂಗಿರುತ್ತೆ ಊಟ ಅಂತ ನೋಡ್ಕೊಂಬರ್ತೀನಿ. ನಾನೇ ಇವತ್ತು ಹೋಗಿಲ್ಲ, ನೆಕ್ಸ್ಟ್ ಯಾವಾಗಾರು ಹೋಗಬೇಕು. ಸೊ ಇದು ತುಂಬ ಹೊಟ್ಟೆ ಸುತ್ತ ಇದು 10 ಕಾಲ ಹೋಗುತ್ತಲ್ಲ, ಇನ್ನು ರೊಟ್ಟಿ ಮಾಡ್ಕೊಂಡು ನಾನು ತಿನ್ನೋಷ್ಟು 10:30 ಆಗೋಗುತ್ತೆ. ಸೊ ತಾತಾಗೆ ಫೋನ್ ಹೋಗ್ತಾ ಇಲ್ಲ, ತಗೋ ಫೋನ್ ರಿಪೇರಿ ಮಾಡ್ಕೊಡು ಅಂತ ಹೇಳ್ತಾವನೆ. ನೋಡಿ ಮುಖ ನೋಡ್ಕೊಬಿಡಿ, ನಮ್ಮ ಮೀಟ್ ಇದ್ರೆ ಕಳ್ದೋಗ್ಬಿಟ್ರೆ ಇವರಿಬ್ರೆ ಕಾರಣ. ನಮ್ಮ ಮೀಟ್ ಎತ್ಕೊಬಿಟ್ರೆ ಇವರಿಬ್ರೆ ಕಾರಣ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವ್ಲಾಗ್ನ ಯಾರು ನೋಡಿದ್ದಾರೆ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಪಿಯಾನ ಬಂದಿದ್ಲು, ಅವಳನ್ನ ಹಾಗೆ ಕೂರಿಸ್ಕೊಂಡು ಹಾಗೆ ಒಂದು ಚಿಕ್ಕದಾಗ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಎಷ್ಟು ಸಾಫ್ಟಾಗಿದ್ದಾಳೆ ಗೊತ್ತಾ, ಅವಳು ಮೆತ್ತಗೆ ಎಲ್ಲೂ ಬೌನ್ಸ್ ಕಾಣಿಸಲ್ಲ, ಅಂದರೆ ಫೀಲ್ ಆಗಲ್ಲ, ಅಷ್ಟು ಕ್ಯೂಟ್ ಆಗಿದ್ದಾಳೆ. ಸೊ ಹಾಗೆ ಅವಳದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಬಾಯ್ ಥ್ಯಾಂಕ್ ಯು.